ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಭವೇತ್ ಪಾಪಾ ವ್ಲಾಗ್. ಇವತ್ತು ನಾನು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆ ಮಾಡಿ ರಂಗೋಲಿ ಇಕ್ಕಿ ಈಗ ನಮ್ಮ ಮಗು ಸ್ನಾನ ಮಾಡ್ದ ಅವನಿಗೆ ರೆಡಿ ಮಾಡ್ತಿದ್ದೀನಿ. ತುಂಬ ಕಿರಿಕಿರಿ ಮಾಡ್ಕೊಳ್ತಿದ್ದ. ಸೊ ನಾನಿಲ್ಲಿ ಸಿಬಾಮೆಡ್ ಅವ್ರದ್ದು ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ ಅವನ ಫೇಸ್ಗೆ. ಅವನು ಹುಟ್ಟಾಗಿಂದ ನಾನು ಇದೇ ಕ್ರೀಮ್ನ ಅಪ್ಲೈ ಮಾಡ್ತಿರೋದು. ಸೊ ಚೆನ್ನಾಗಿದೆ, ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ ಮಕ್ಕಳ ಸ್ಕಿನ್ನ, ತುಂಬ ಸೇಫ್ ಇದೆ. ಸೊ ನೀವು ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ನೋಡಿ ಅಚ್ಚೆ ಆದಮೇಲೆ ಅವನು ಪಳ ಅಂತಿದ್ದಾನೆ. ಈಗ ಅವನಿಗೆ ಕ್ಯೂಟಿ ಮಾಡ್ತಿದ್ದೀನಿ, ಕ್ಯೂಟಿ. ನೆಕ್ಸ್ಟ್ ಇವಾಗ ನಮ್ಮ ಪಾಪು ರೆಡಿ ಆದ. ವಾವ್, ಹಾಯ್. ನಾನಿಲ್ಲಿ ಅವನ್ನ ಮಾತಾಡಿಸ್ತಿದ್ದೀನಿ, ಹಾಯ್ ಮಾಡು, ಪ್ಲೇಯಿಂಗ್ ಕಿಸ್ ಕೊಡು ಅಂತ ಎಲ್ಲ. ಎಷ್ಟು ಡ್ರಾಮಾ ಮಾಡ್ತಿದ್ದಾನೆ ನೋಡಿ, ಡ್ರಾಮಾ ಕಿಂಗ್ ಥರ, ತುಂಬ ಡ್ರಾಮಾ. ಓಕೆ, ಇವತ್ತು ನಾನು ಬೆರಕೆ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಿ. ಸೊ ಅದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ನೀವು ಸೊಪ್ಪು ಸಾರು ಹೇಗೆ ಮಾಡ್ಕೊತಿರೋ ಹಾಗೆ ಮಾಡೋದು. ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ, ಟೊಮೆಟೊ ಒಂದು 4, ಹಸಿಮೆಣ್ಸಿನ್ಕಾಯಿ ಒಂದು 10, ಆಮೇಲೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಕರ್ಬೇವಿನ ಸೊಪ್ಪು. ಇಲ್ಲಿ ನಾನು ಬೆರಕೆ ಸೊಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಸೊಪ್ಪು ಹೆಸರು ಗೊತ್ತಿಲ್ಲ, ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಏನು ಗೋಣಿ ಸೊಪ್ಪು, ಅರವೆ ಸೊಪ್ಪು ಅದೆಲ್ಲ ಮಿಕ್ಸ್ ಸೊಪ್ಪಾಗಿದೆ. ಇವಾಗ ಬನ್ನಿ ಮಾಡೋಣ. ಸ್ಟವ್ ಹತ್ತಿಸ್ಕೊಳ್ತಿದ್ದೀನಿ ನಾನಿಲ್ಲಿ. ಸೊ ಒಂದು ಕಡಾಯಿಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕೋಣ ಒಟ್ಟಿಗೆ. ಮತ್ತು ತೊಳೆದಿಟ್ಕೊಂಡಿರೋ ಸೊಪ್ಪು ಕೂಡ ಅದ್ರ ಜೊತೆಗೆ ಹಾಕೋಣ. ಕೊತ್ತಂಬರಿನೂ ನಾನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಮಾಡಿ ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊಪ್ಪು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಕೊಳ್ಳೋಣ. ಸೊ ಇವಾಗ ಮುಚ್ಚಿ ಬೇಯಕ್ಕೆ ಇಟ್ಕೊಳ್ತಿದ್ದೀನಿ ನಾನಿಲ್ಲಿ. ಅದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದನ್ನ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಮುಂಚೆನೇ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಸೊಪ್ಪು ಬಂದಿದೆ. ಇದನ್ನು ಒಂದು ತಟ್ಟೆಗೆ ಎತ್ತಿಕೊಂಡು ಆರಕ್ಕೆ ಇಟ್ಕೊಂಡ್ಬಿಡೋಣ. ಸೊ ಇದಾರೋ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಆಗಲೇ ಇಟ್ಕೊಂಡಿರೋ ಅಂಥ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಳ್ಳೋಣ. ಆಡಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಸೊ ಇದು ಚಿಟಪಟ ಅಂದಾದಮೇಲೆ ಸೊ ಇಲ್ಲಿ ಆಗ್ತಿದೆ. ಸೊ ಇದು ಚಿಟಪಟ ಅಂದಾದಮೇಲೆ ನಾವು ಆಗಲೇ ತೆಗೆದಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ದೆ, ಆ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದು ಚೆನ್ನಾಗಿ ಬಾಡ್ದಾದ್ಮೇಲೆ ಆಗಲೇ ತೆಗೆದಿಟ್ಕೊಂಡಿರೋ ಅಂಥ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಮತ್ತು ಸೊಪ್ಪಿನ ನೀರು, ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಎತ್ತಿಕೊಂಡಿದ್ದೀನಿ. ಸೊ ಅದೆರಡನ್ನು ನಾವಿವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಎರಡು ಮಿಕ್ಸ್ ಆಗೋಲ್ಲ, ಬೇಗನೂ ಆಗುತ್ತೆ ಅಡುಗೆ. ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊಂಡು ಬೇಳೆ ಬೇಯಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಹಾಕ್ಕೊಳ್ಳೋಣ. ಈಗ ಸೊಪ್ಪು ಆರಿದೆ, ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಬೇಳೆಗೆ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಾಗಿದೆ. ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೆಲವು ಸಲ ನಾವು ಬೇಳೆಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಬೇಕಾಗಲ್ಲ. ಅಕಸ್ಮಾತ್ ನೀವು ಕಮ್ಮಿ ಹಾಕ್ಕೊಂಡಿದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಆಗಿದೆ, ಇದನ್ನು ಕುದಿಯೋಕೆ ಇಟ್ಬಿಟ್ಟು ನೆಕ್ಸ್ಟು ಸರ್ವ್ ಮಾಡ್ಕೊಳ್ಳೋಣ. ಇಲ್ಲಿ ನನ್ನ ಮಗು ಹಶು ಅಂತ ಆಡ್ತಿದ್ದಾನೆ. ಸೊ ಇವಾಗ ಅವನಿಗೋಸ್ಕರ ಫಸ್ಟ್ ಅವನಿಗೆ ಊಟ ಮಾಡಿಸೋಣ. ಅವನಿಗೆ ಊಟ ಮಾಡಿಸಿ ಹೇಗಿದೆ ಅಂತ ಕೇಳೋಣ ಅವನ್ನೇ ಹೇಗಿದೆ ಅಂತ, ಸರಿನಾ?
ಅನ್ನ ಹಾಕ್ಕೊತಿದ್ದೀನಿ. ಅದ್ರ ಮೇಲೆ ಜೊತೆಗೆ ನಮ್ಮ ಮಗು ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ತುಪ್ಪ, ಯಾವುದೇ ಊಟ ಮಾಡಿಸ್ಬೇಕಾದ್ರೆ ಮಕ್ಳಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿಸಿ. ಇಟ್ ಈಸ್ ಅ ಗುಡ್ ಫ್ಯಾಟ್ ಫಾರ್ ಚಿಲ್ಡ್ರನ್ಸ್. ಸೊ ಒಂದು ಎಗ್ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ನಾನು ಸಾಂಬಾರು ಹಾಕ್ಕೊಂಡು. ನೋಡಿ ಸಾಂಬಾರು ಹಾಕೊಳ್ಳುವಾಗ ಹೇಗೆ ಬರ್ತಾನೆ ಅಂತ, ಊಟ 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 ಅಂತಿರ್ತಾನೆ, ತುತ್ತ ತುತ್ತ ಅಂತಿರ್ತಾನೆ. ಬಿಸಿ ಅಂತೆ ಅವನಿಗೆ, ಬಿಸಿ ಬಿಸಿ ಅಂತಿದ್ದಾನೆ. ತುತ್ತ ಬೇಕಾ ನಿಂಗೆ? ಸೊ ಇವಾಗ ಇಲ್ಲಿ ನೋಡಿ ಮಮ್ಮಿ ನೋಡ್ಕೊಂಡು ಅನ್ಬೇಕಪ್ಪ. ಹಾಂ ತಿನ್ಸ್ಲಾ? ಸೂಪರಾ? ಹೆಂಗಿದೆ ಅಮ್ಮ? ಸೂಪರಾ? ಸರಿ ಕಣೆ. ಅನ್ನಮ್ಮ ಅನ್ನಮ್ಮ. ಅಯ್ಯೋ ನಮ್ಮ ಪಾಪದು ವಿಡಿಯೋ ಮಾಡ್ತಿದ್ದಾರೆ ಮಮ್ಮಿ. ಅನ್ನಮ್ಮ ಹಾಂ ಅಂತ ಹೆಂಗನದು ಪಾಪ? ಹಾಂ ಇಲ್ಲಿ ನೋಡ್ಬೇಕಪ್ಪ ಮಮ್ಮಿ. ಹಾಂ ಗುಡ್ ಬಾಯ್. ಅನ್ನಮ್ಮ ಇಲ್ಲಿ ನೋಡ್ಬೇಕು, ಇಲ್ಲಿ ಅನ್ನಮ್ಮ. ಅಂತೂ ತಟ್ಟೆಲಿರೋದೆಲ್ಲ ಖಾಲಿ ಮಾಡ್ದ. ಇನ್ನೊಂದು ತುತ್ತಿದೆ ಅನ್ಬೇಕಾದ್ರೆ ಚೇಷ್ಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಈಚೆ ಬಂದು ಫುಲ್ಲು ವರಾಂಡ ಓಡಾಡ್ತಿದ್ದಾನೆ. ಒಂದು ತುತ್ತು ಕೂಡ ತಿಂತಿಲ್ಲ, ಬ್ಯಾಗ್ ಇಕ್ಕಿಸ್ಕೊಳ್ತಿಲ್ಲ. ಒಂದೇ ಒಂದು ತುತ್ತು ಎಷ್ಟು ಆಟ ಆಡಿಸ್ತಿದ್ದಾನೆ ನೋಡಿ. ತುಂಬ ಆಟ ಆಡ್ತಾನೆ, ತುಂಬ ಚೇಷ್ಟೆ ಮಾಡ್ತಾನೆ. ನಾನು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು ನನಗೆ. ಎಷ್ಟು ಆಟ ಆಡಿಸ್ತಿದ್ದಾನೆ ನೋಡಿ, ತುಂಬ ಚೇಷ್ಟೆ, ತುಂಬ ತುಂಟ ನನ್ನ ಮಗು, ಮುದ್ದು ನನ್ನ ಮಗು. ಕೊನೆಗೂ ನನ್ನ ಮಗು ತಿನ್ಸೇ ಬಿಡ್ತೀನಿ. ಸೊ ಇವಾಗ ಅವನಿಗೆ ತಿನ್ಸಿದ್ದಾಯಿತು, ಬನ್ನಿ ನಾವು ಟೇಸ್ಟ್ ಮಾಡಿ ನೋಡೋಣ. ನಾನಿಲ್ಲಿ ಮುದ್ದೆ ಜೊತೆಲಿ ತಿಂತಿದ್ದೀನಿ. ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಅನ್ನಕ್ಕೆ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ನೆಂಚಕ್ಕೆ ಮೊಟ್ಟೆ ಇಟ್ಕೊಂಡಿದ್ದೀನಿ. ನೀವು ಏನು ಬೇಕಾದರೂ ಕಬಾಬು, ಮೊಟ್ಟೆ, ಹಪ್ಳ ಎಂತ್ರ ಜೊತೆಗೆ ಬೇಕಾದರೂ ತಿನ್ಬೋದು. ಬರೀ ಹಾಗೆ ಕೂಡ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ತಿದ್ದೀನಿ ನಾನೀಗ, ಬನ್ನಿ ನೋಡೋಣ ಹೇಗಿದೆ ಅಂತ. ನನಗೆ ಈ ಥರ ಸಾಂಬಾರುಗಳ ಜೊತೆ ಎಲ್ಲ ಮುದ್ದೆ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ದಿನಕ್ಕೆ ಒಂದ್ಸಲ ಆದರೂ ಮುದ್ದೆ ತಿನ್ನಬೇಕು, ಶಕ್ತಿ ಜಾಸ್ತಿ. ಸೂಪರಾಗಿದೆ, ಸಕ್ಕತ್ತಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ನೋಡಿ ಇವನಿಗೆ ತಿಂದಾಗಿದ ತಕ್ಷಣ ನಿದ್ದೆ, ನಾಟಕ ಮಾಡ್ತಿದ್ದಾನೆ ಇವನು. ಇಷ್ಟು ಚಣಿಸ್ತಾನೆ ಇವನು, ಮುದ್ದು ಗೊಂಬೆ. ಸರಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಅಮ್ಕಿ. ಸೊ ಎಲ್ಲ ತಿಂದು ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಚಿಕ್ಕಿ ಅಂತ ಮಳೆ ಶುರು ಆಗೋಯಿತು. ಇನ್ನೂ ಬಿಸಿ ಬಿಸಿ ಮುದ್ದೆ ಊಟ ಮಾಡಿರೋಕ್ಕೂ ಈ ಮಳೆ ಬರ್ತಿರೋಕ್ಕೂ ಒಳ್ಳೆ ನಿದ್ದೆ ಬರುತ್ತೆ ನನಗೆ. ಸೊ ನಾನು ಇವಾಗ ನಿದ್ದೆ ಮಾಡೋಕ್ಕೆ ಹೋಗ್ತೀನಿ. ಬಾಯ್ ಬಾಯ್, ಟಾಟಾ, ಸಿ ಯು.